ಕಣಿಗೇರಿ ನೋಡಬೇಕು, ಕಾಲಿದ್ರೆ ಹಂಪಿ ನೋಡಬೇಕು. ಹೌದಾ, ಎರಡು ಇದ್ರೆ ಮಾತ್ರ ಕೊಪ್ಪಳ ಜಾತ್ರೆ ನೋಡಬೇಕು. ನಾವು ಅನ್ನ ಮಾಡೋರು ಒಂದೂರವ್ರೆ, ಸಾರು ಮಾಡೋರು ಒಂದೂರವ್ರು, ಪಲ್ಯ ಮಾಡೋರು ಒಂದೂರವ್ರು ಸರ್. ಒಂದೊಂದು ಬಾಟ್ಲಿಗೆ 6 ಜನ ಕುತ್ಕೊಂಡು ಮಿರ್ಚಿ ಬಿಡ್ತಾರೆ. ಒಂದು ಬಾಟ್ಲಿಗೆ 6 ಜನ, 18 ಬಾಟ್ಲಿ ಇಟ್ಟಿರ್ತಾರೆ. 18 ಬಾಟ್ಲಿ. ಇವಾಗ ಆಲ್ರೆಡಿ 6 ಕಪ್ರಿಗೆ ಖಾಲಿ ಆಗಿದಾವೆ, ಇನ್ನೂ 6 ಕಪ್ರಿಗೆ ರೆಡಿ ಮಾಡ್ತಿದಾರಂತೆ. ರಾತ್ರಿ ಇವತ್ತು 2 ಗಂಟೆ ಮಟ್ಟ ಇರ್ತದ್ರಿ, ಇನ್ನೊಂದು 20-30 ಕ್ವಿಂಟಲ್ ಮಟ್ಟ ಹೋಗುತ್ತೆ. ರಾತ್ರಿ 2 ಗಂಟೆವರೆಗೂ ದಾಸೋಹ ನಡೆಯುತ್ತೆ. ಸುಮಾರಾಗಿ ಒಂದು 200 ಕ್ವಿಂಟಲ್ ಮಾದ್ಲಿ ಈಗಾಗಲೇ ಸಂಗ್ರಹ ಆಗಿರ್ತಕ್ಕಂಥದ್ದು. ಜಯ ಕೊಪ್ಪಳ ಪುರವಾಸ ಗವಿಸಿದ್ದೇಶ, ಭವ ಕಳೆವ ಶಿವ ಕಳೆಯೇ ಗವಿಸಿದ್ದೇಶ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೂರ್ಯ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ನಾವು ಕಳೆದ ವಿಡಿಯೋದಲ್ಲಿ ತರಕಾರಿ ಬಗ್ಗೆ ವಿಡಿಯೋ ಮಾಡಿದ್ವಿ. ತರಕಾರಿ ಸೆಕ್ಷನಲ್ಲಿ ಎಷ್ಟೆಷ್ಟು ಲೋಡ್ ಬಂದಿದೆ, ಏನೇನಾಗಿದೆ ಅಂತೇಳಿ ವಿಡಿಯೋ ಮಾಡಿದ್ವಿ. ಇವತ್ತು ಜಾತ್ರೆ ನಡೀತಿದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೇರು ಸ್ಟಾರ್ಟ್ ಆಗುತ್ತೆ. ಆ ಕಡೆ ದಾಸೋಹ ಕೂಡ ನಡೀತಿದೆ, ಈ ಕಡೆ ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ನೋಡೋಣ ಏನೇನು ರೆಡಿ ಆಗಿದೆ ಅಂತೆಲ್ಲ ನೀವು ತೋರಿಸ್ತೀನಿ, ಬನ್ನಿ ಹೋಗೋಣ. ನೀವು ನೋಡ್ತಿರ್ಬೋದು ಈ ಕಡೆ ಎಲ್ಲ 1, 2, 3, 4 ಕಪ್ರಿಗೆ ಸಾಂಬಾರು ರೆಡಿ ಆಗಿದೆ. ಅಲ್ಲಿ 4 ಕಪ್ರಿಗೆ ಸಾಂಬಾರು ರೆಡಿ ಆಗಿದೆ. ನೋಡೋಣ, ಕೇಳೋಣ ಎಷ್ಟು ಗಂಟೆಯಿಂದ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಗಂಟೆಯಿಂದ ರೆಡಿ ಆಗ್ತಿದೆ ಅಂತೇಳಿ ಕೇಳೋಣ. ಆ ಕಡೆ ಬಂದು ನಮಸ್ತೆ ಅಂಕಲ್. ನಮಸ್ತೆ ಅಂಕಲ್, ಇವಾಗ ಆಲ್ರೆಡಿ ಅಲ್ಲೆಲ್ಲ ಎಷ್ಟು 8 ಕಪ್ರಿಗೆ ಸಾಂಬಾರು ರೆಡಿ ಆಗಿದೆ. ಈ ಕಡೆ ಅನ್ನ ರೆಡಿ ಆಗ್ತಿದೆ. ಹಾಲು ಎಷ್ಟು ಕ್ವಿಂಟಲ್ ಅಕ್ಕಿ ಹೋಗಿದೆ, ಎಷ್ಟು ಕ್ವಿಂಟಲ್ ಅನ್ನ ಮಾಡಿದ್ರೆ ಆಲ್ರೆಡಿ? ಇವತ್ತು 130 ಕ್ವಿಂಟಲ್ 40 ಕ್ವಿಂಟಲ್ ಆಯ್ತು ನೋಡ್ರಿ. ಆಲ್ರೆಡಿ 130 ಕ್ವಿಂಟಲ್ 40 ಕ್ವಿಂಟಲ್ ಅಕ್ಕಿ ಅನ್ನ ಮಾಡಿಬಿಟ್ಟಿದ್ರೆ ಆಲ್ರೆಡಿ. ಇವಾಗ ಇನ್ನು ಎಷ್ಟು ಬೇಕಾಗ್ಬೋದು? ಇನ್ನ ರಾತ್ರಿ ಇವತ್ತು 2 ಗಂಟೆ ಮಟ್ಟ ಇರ್ತದ್ರಿ, ಇನ್ನೊಂದು 20-30 ಕ್ವಿಂಟಲ್ ಮಟ್ಟ ಹೋಗುತ್ತೆ. ರಾತ್ರಿ 2 ಗಂಟೆವರೆಗೂ ದಾಸೋಹ ನಡೆಯುತ್ತೆ. 3 ಗಂಟೆ ಮಟ್ಟ 3 ಗಂಟೆವರೆಗೂ ನೋಡ್ತಿರ್ಬೋದು ಸ್ನೇಹಿತರೆ, 3 ಗಂಟೆವರೆಗೂ ದಾಸೋಹ ನಡೆಯುತ್ತಂತೆ. ಇನ್ನು ಎಷ್ಟು ಕ್ವಿಂಟಲ್ ಹೋಗ್ಬೋದು ಅಂದ್ರಿ? ಇನ್ನು 30 ಕ್ವಿಂಟಲ್ ಹಿಡ್ರಿ. ಇಲ್ಲಿಂದ 30 ಕ್ವಿಂಟಲ್ ಹೋಗುತ್ತೆ. ಹೌದು. ಎಷ್ಟು ಬೋಗಣಿ ಇದಾವೆ? ಎಷ್ಟು ಬೋಗಣಿ ಎಲ್ಲ ಅನ್ನ ಮಾಡ್ತಿದ್ರಿ? ಒಮ್ಮೆ ಹಾಕಿದ್ನಪ್ಪ ಅಂದ್ರೆ 12 ಕ್ವಿಂಟಲ್ 11 ಕ್ವಿಂಟಲ್ ಹೋಗುತ್ತೆ. ಒಮ್ಮೆ ಹಾಕಿದ್ರೆ 11 ಹಾಕಿಬಿಟ್ರೆ 11 ಕ್ವಿಂಟಲ್ 12 ಕ್ವಿಂಟಲ್ ಆಗುತ್ತೆ. ನೋಡ್ತಿರ್ಬೋದು ಸ್ನೇಹಿತರೆ, ಇಲ್ಲೆಲ್ಲ ಬಿಸಿನೀರೆಲ್ಲ ಕುದಿತಿದೆ. ಇದಕ್ಕೆ ಅಕ್ಕಿ ಹಾಕ್ತಾರೆ, ಇನ್ನು ಅಕ್ಕಿ ಹಾಕಿ ಅನ್ನ ರೆಡಿ ಆಗುತ್ತೆ. ನೋಡ್ತಿರ್ಬೋದು ಹೊರಗಡೆ ನಿಮ್ಗೆ ತೋರಿಸ್ತೀನಿ, ನಾನು ಕ್ರೌಡ್ ಎಷ್ಟಿದೆ ಅಂತ ಹೇಳಿ ತೋರಿಸ್ತಿದ್ದೀನಿ. ಅಷ್ಟು ಗದ್ದಲಕ್ಕೆ ಅನ್ನ ಮ್ಯಾಕ್ಸಿಮಮ್ ಅಂದ್ರು 20-25 ಲಕ್ಷ ಜನ ಪ್ರಸಾದ. ಅದಕ್ಕೋಸ್ಕರ ನಾವು ಈಗೇನು ಬಂದಿದೀವಲ್ಲ, 20-25 ಲಕ್ಷ ಜನಕ್ಕೆ ಪ್ರಸಾದ ರೆಡಿ ಆಗಿರ್ತಕ್ಕಂಥ ಸ್ಥಳಕ್ಕೆ ಇವಾಗ ಬಂದಿದ್ದೀವಿ. ನೋಡೋಣ, ಆ ಕಡೆ ಮಾದ್ಲಿ ಇದೆ ಅಂತೆ, ಸ್ವೀಟ್ ಇದೆ, ಆ ಕಡೆ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿನೂ ಮಾದ್ಲಿ ಇದೆ, ಆ ಕಡೆನೂ ಮಾದ್ಲಿ ಇದೆ. ನಿಮ್ಗೆ ತೋರಿಸ್ತೀನಿ ಆಮೇಲೆ. ಇಲ್ಲೆಲ್ಲ ಮಾದ್ಲಿ ಎಲ್ಲ ತುಂಬ್ತಿದ್ದಾರೆ, ಅಲ್ಲಿ ಪ್ರಸಾದ ಸೇವೆ ಮಾಡ್ತಿದ್ದಾರೆ, ಆ ಮಾದ್ಲಿ ಎಲ್ಲ ತುಂಬ್ತಿದ್ದಾರೆ. ಕೇಳೋಣ ಅವ್ರನ್ನ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಇವಾಗ ಎಷ್ಟೊತ್ತಾಯ್ತು ನೀವು ಮಾದ್ಲಿ ತುಂಬಕತ್ತಿ? ಸರ್, ಒಂದು 20 ನಿಮಿಷ ಆಯ್ತು ಇವಾಗ ಬಂದು. ಇವಾಗ ಬಂದಿದ್ದೀರಿ? ಇವಾಗ 20 ನಿಮಿಷ ಆಯ್ತು ಸರ್. ನಾನು ಹೇಳ್ಬೇಕಂದ್ರೆ 10 ನಿಮಿಷದಲ್ಲೇ ಒಂದು 10 ಟ್ರೈ ಮೇಲೆ ಕಳಿಸ್ಬಿಟ್ಟೆ. ಇವಾಗ 10 ನಿಮಿಷದಲ್ಲೇ 10 ಟ್ರೈ ಮೇಲ್ಗಡೆನೆ ಕಳಿಸಿದ್ದೀನಿ. ಒಳಗಡೆ ಅಷ್ಟು ಜನಸಾಗರ ಇದೆ, ಹೊರಗಡೆ ನೋಡ್ತೀವಿ. ಜನಸಾಗರ ನೋಡೋದೇ ಗೊತ್ತಿದೆ ಅಲ್ಲ ಸರ್ ನಿಮ್ಗೆ. ಕಣ್ಣಿದ್ರೆ ಕಣಿಗೇರಿ ನೋಡು ಅಂತ ಹೇಳ್ತಾರೆ. ಹೌದಾ, ಕಾಲಿದ್ರೆ ಹಂಪಿ ನೋಡ್ಬೇಕು, ಎರಡು ಇದ್ರೆ ಕೂಡ ಕೊಪ್ಪಳ ಜಾತ್ರೆ ನೋಡ್ಬೇಕು. ಹೌದು, ನೋಡ್ರಿ, ಕಣ್ಣಿದ್ರೆ ಕನಗಿರಿ ನೋಡ್ಬೇಕು, ಕಾಲಿದ್ರೆ ಹಂಪಿ ನೋಡ್ಬೇಕು. ಕಣ್ಣು ಕಾಲು ಕಣಿಗೇರಿ ನೋಡ್ಬೇಕು, ಕಾಲಿದ್ರೆ ಹಂಪಿ ನೋಡ್ಬೇಕು. ಹೌದಾ, ಎರಡು ಇದ್ರೆ ಮಾತ್ರ ಕೊಪ್ಪಳ ಜಾತ್ರೆ ನೋಡ್ಬೇಕು. ನಮಸ್ತೆ ಸರ್. ನಮಸ್ತೆ ರೀ. ನಮ್ಮ ಹೆಸರು ಸೂರ್ಯ ಅಂತ ಹೇಳಿ. ನಮಸ್ತೆ ಸರ್, ಇವಾಗ ಕೊಪ್ಪಳ ಜಾತ್ರೆಗೆ ಸ್ವೀಟ್ ಅಂದ್ರೇನೆ ಮಾದ್ಲಿ ತುಪ್ಪ ಹಾಲುನೇ ವಿಶೇಷತೆ. ಇದ್ರ ಬಗ್ಗೆ ಏನು ಹೇಳಿ ಸರ್? ಎಷ್ಟು ಮಾದ್ಲಿ ಆಲ್ರೆಡಿ ಸಂಗ್ರಹಣೆ ಆಗಿದೆ? ಇನ್ನು ಭಕ್ತಾದಿಗಳು ಎಷ್ಟು ಮಾದ್ಲಿ ಕೊಟ್ಟಿದ್ದಾರೆ? ಭಕ್ತಾದಿಗಳು ಕೊಡೋದ್ರಲ್ಲಿ ಇನ್ನೂ ಕೊಡ್ತಾನೆ ಇದ್ದಾರೆ. ಸುಮಾರಾಗಿ ಒಂದು 200 ಕ್ವಿಂಟಲ್ ಮಾದ್ಲಿ ಈಗಾಗಲೇ ಸಂಗ್ರಹ ಆಗಿರ್ತಕ್ಕಂಥದ್ದು. ಅದರಲ್ಲಿ ಈ ಬೆಳಗ್ಲಿಂದನೂ ಈಗಾಗಲೇ 1ನೇ ತಾರೀಕಿನಿಂದನೂ ಪ್ರಸಾದ ವ್ಯವಸ್ಥೆ ನೀಡೋದ್ರಿಂದ ದಿನಂಪ್ರತಿ ಮಾದ್ಲಿ ಖರ್ಚಾಗ್ತಾ ಇದೆ, ಹಾಗೆ ಬರ್ತಾ ಇದೆ, ಸಂಗ್ರಹ ಆಗ್ತಾ ಇದೆ. ಅದರ ಜೊತೆಗೆ ಏನಪ್ಪ ಅಂತಂದರೆ, ಇವತ್ತಿನ ದಿನ ಬೆಳಗ್ಲಿಂದ ಹಿಡಿದು ಈಗ ಸಂಜೆವರೆಗೂ ಸುಮಾರು ಒಂದು ಏನಿಲ್ಲ ಅಂದ್ರೆ ಒಂದು 20 ಕ್ವಿಂಟಲ್ ಮಾದ್ಲಿ ಖರ್ಚಾಗಿದೆ. 20 ಕ್ವಿಂಟಲ್ ಮಾದ್ಲಿ ಖರ್ಚಾಗಿದೆ. ಇನ್ನೂ ಹಾಗೆ ಯಾಕಂದ್ರೆ ರಾತ್ರಿ 12-1 ಗಂಟೆ 2 ಗಂಟೆವರೆಗೂ ಹಾಗೆ ಪ್ರಸಾದ ವ್ಯವಸ್ಥೆ ನಿರಂತರವಾಗಿರುತ್ತೆ. ಮಧ್ಯರಾತ್ರಿ 2 ಗಂಟೆವರೆಗೆ ಇರುತ್ತೆ. ಬರ್ತಕ್ಕಂಥವ್ರಿಗೆ ಯಾರಿಗೂ ವಾಪಸ್ ಕಳಿಸಲ್ಲ, ಬಂದಿರೋರೆಲ್ಲರೂ ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಸ್ವೀಟ್ ಅಂತಂದರೆ ಇಡೀ ಎಲ್ಲ ತಮ್ಮ ಕೈಲಿಂದ ಆದಂಥ ಏನು ವ್ಯವಸ್ಥೆ ಮಾಡಲಿಕ್ಕೆ ಅನುಕೂಲ ಆಯಿತು ಅಂಥ ಸ್ವೀಟ್ಗಳನ್ನು ಮಾಡಿಕೊಂಡು ಭಕ್ತಾದಿಗಳು ಮಠಕ್ಕೆ ತರ್ತಾ ಇರ್ತಾರೆ. ಮೈಸೂರು ಪಾಕು, ಜಿಲೇಬಿ, ಆಮೇಲೆ ರವಾ ಉಂಡೆ, ಕರ್ಚಿಕಾಯಿ. ಸಿಂಧನೂರು ಗೆಳೆಯರ ಬಳಗಲಿಂದ ಪ್ರತಿ ವರ್ಷ ಅವರು ಸ್ವೀಟ್, ಇವತ್ತು ಇಲ್ಲಿಗೆ ಅಂದ್ರೆ 9ನೇ ವರ್ಷದ್ದು. ಈ ವರ್ಷ ಅವರು ಮೈಸೂರು ಪಾಕ್ ಮಾಡಿದ್ದಾರೆ. ಹಿಂದಿನ ವರ್ಷ ಜಿಲೇಬಿ, ಆಮೇಲೆ ಅದಕ್ಕಿಂತ ಹಿಂದಿನ ವರ್ಷ ಶೇಂಗಾ ಹೋಳಿಗೆ, ಉದುರು ಮಾದ್ಲಿ. ಒಂದಿಲ್ಲ ಒಂದು ವಿಶೇಷವಾದಂಥ ಒಂದು ಆಹಾರವನ್ನು ತಯಾರು ಮಾಡಿದ್ರೆ ಸಿಂಧನೂರು ಎತ್ತಿದ ಕೈ. ಹಾಗಾಗಿ ತಮ್ಮ ತನುಮನ ಧನದಿಂದ, ತಮ್ಮ ಭಕ್ತಿಯಿಂದ ಏನಪ್ಪ ಅಂತಂದರೆ ಇವತ್ತಿಗೂ ಕೂಡ ಮಠದಕ್ಕೆ ಏನು ಕೊಡಬೇಕಾಗಿದೆ ಅದನ್ನೆಲ್ಲ ಕೊಟ್ಕೊಂಡು ಏನಪ್ಪ ಅಂತಾರೆ ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ ಸಿಂಧನೂರು ಭಕ್ತಾದಿಗಳು. ಇನ್ನೂ ಬೇರೆ ತಾಲೂಕಿನಿಂದ, ಬೇರೆ ಜಿಲ್ಲೆಯಿಂದ, ಹೊರ ರಾಜ್ಯದಿಂದನೂ ಕೂಡ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿಕೊಂಡು ಬಂದು ಇಲ್ಲಿನ ಕೊಪ್ಪಳ ಜನತೆಗೆ ಬಹಳ
ಸಿಹಿಯಾದ ತಿನಿಸುಗಳನ್ನು ತಿನ್ನಿಸೋದ್ರ ಜೊತೆಗೆ ಭಾಳ ಸಂತೋಷ ಪಟ್ಕೊಂಡು ಜಾತ್ರೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗಿಲ್ಲ. ಈ ಮಠದಲ್ಲಿ ಈ ಶಾಲೆಯಲ್ಲಿ ಓದಿದವರು ಪ್ರತಿಯೊಬ್ಬರು ಒಂದು ದಾರಿದೀಪವಾಗಿ ತಮ್ಮ ಬದುಕನ್ನು ಸೃಷ್ಟಿ ಮಾಡಿಕೊಂಡಾರೆ. ಅಂಥ ಒಂದು ಮನಸ್ಥಿತಿಯನ್ನು ಹೊಂದಿಕೊಂಡಿರ್ತಕ್ಕಂಥ ಅಜ್ಜನ ಆಶೀರ್ವಾದ ಎಲ್ಲರಿಗಿದೆ. ಈ ಶಾಲೆಯಲ್ಲಿ, ಈ ಕಾಲೇಜಿನಲ್ಲಿ, ಇಲ್ಲಿ ಭೂಮಿಗೆ ಯಾರು ಕಾಲಿಟ್ಟಾರ ಅವರೆಲ್ಲರೂ ತಮ್ಮ ಬದುಕನ್ನು ಸೃಷ್ಟಿ ಮಾಡ್ಕೊಂಡಾರೆ. ಅಷ್ಟು ಮಾತ್ರ ಹೇಳ್ಬೋದು ನಾನು. ನೋಡ್ತಿರ್ಬೋದು ಸ್ನೇಹಿತರೆ, ಇವಾಗ ನಾವು ಬಂದಿದ್ದೀವಿ ಈ ಕಡೆ ಸಾಂಬಾರ್ ಸೆಕ್ಷನ್ಗೆ ಬಂದಿದ್ದೀವಿ. ನೋಡೋಣ, ಇಲ್ಲಿ 4 ಕಪ್ರಿಕೆ ಇದೆ, ಅಲ್ಲಿ 4 ಕಪ್ರಿಕೆ ಇದೆ. ಸಾಂಬಾರ್ ಅಲ್ಲೆಲ್ಲ ಖಾಲಿ ಆಗಿದೆ, ಪುನಃ ರೆಡಿ ಮಾಡ್ತಿದ್ದಾರೆ. ಈ ಕಡೆ ರೆಡಿ ಆಗ್ತಿದೆ, ಕೇಳೋಣ, ಮಾತಾಡ್ಸೋಣ ಅವ್ರನ್ನ. ಯಾವ ಊರಿಂದ ಬಂದಿದ್ರಿ ತಾವು? ನಾವು ನಂದಾಪುರದವ್ರು, ಯಾರಂತಾರ ತಾವ್ರಿಗೇರ, ನಂದಾಪುರ ಕುಷ್ಟಗಿ ನಂದಾಪುರದಿಂದ ಬಂದಿದ್ರಿ. ಅಂಚಿನಾಳವ್ರು ಅದಾರ್ರಿ, ತಾವ್ರಿಗೇರ ಅದಾರ್ರಿ. ಎಷ್ಟು ಜನ ಆಯ್ತು ನೀವು? ಎಷ್ಟು ಜನ ಬಂದಿದ್ರಿ? ನಾವು ನಮ್ಮೂರು ನಂದಾಪುರದವ್ರು ಒಂದು 2 ಇದ್ರಿ ಸರ್. ತಾವ್ರಿಗೇರರು ಒಂದು 20-30 ಜನ ಅದಾರ. ಅಂಚಿನಾಳವ್ರು ಒಂದು 20-30 ಜನ ಅದಾರ. ಒಂದು 50 ಜನ ಮ್ಯಾಗ ಐತ್ರಿ. ಎಷ್ಟು ಖಾಲಿ ಆಗಿದಾವೆ ಆಲ್ರೆಡಿ? 6 ಖಾಲಿ ಆಗ್ಯಾವ್ರಿ. 6 ಖಾಲಿ ಆಗಿದಾವೆ. 6 ಕಪ್ರಿಕೆ ಆಲ್ರೆಡಿ ಖಾಲಿ ಆಗಿದಾವೆ. ಅಷ್ಟು ಟೋಟಲ್ ಎಷ್ಟು ಕಪ್ರಿಕೆ ಇದಾವೆ ಇಲ್ಲಿ? ಟೋಟಲ್ ಎಷ್ಟು ಅದಾವ ಅಂತ ಹೇಳಕ್ ಆಗಲ್ರಿ. ಜಗ್ಗದವ್ರು ಸಾರಿ ಅಷ್ಟೇ ಹೇಳ್ಬೋದ್ರಿ. ಈಗ ಪಲ್ಯದು ಅವ್ರು ಬೇರೆ ಊರವ್ರಿ ಸರ್. ಅವ್ರು ಬೇರೆ ಒಂದೊಂದು ಅನ್ನ ಮಾಡೋರು ಒಂದು ಊರವ್ರಿ, ಸಾರು ಮಾಡೋರು ಒಂದು ಊರವ್ರು, ಪಲ್ಯ ಮಾಡೋರು ಒಂದು ಊರವ್ರಿ ಸರ್. ಬೇರೆ ಬೇರೆ ಊರವ್ರಿಗೆ ಸಪ್ರೇಟ್ ಅವ್ರವ್ರಿಗೆ ಒಂದೊಂದು ಬೇರೆ ಬೇರೆ. ನಿಮ್ಗೆ ಸಾಂಬಾರ್ ಸಾಂಬಾರು ಸೆಕ್ಷನ್ ಸರ್. ಎಷ್ಟು ಕಪ್ರಿಕೆ ಮಾಡಿದ್ರಿ ಸಾಂಬಾರ್ ಇವಾಗ ಆಲ್ರೆಡಿ? ಸಾಂಬಾರು 6 ಕಪ್ರಿಕೆ ಮಾಡಿದ್ರಿ. 6 ಕಾಲಿಗೆವ್ರಿ ಇವಾಗ. 6 ಕಾಲಿಗೆ ಪುನಃ ಮತ್ತೆ ಇಟ್ಟಿರಿ ಇವಾಗ. ನೋಡ್ರಿ, ಇಂತಿಂತ ದೊಡ್ಡ ಕಪ್ರಿಕೆ ಇವಾಗ ಆಲ್ರೆಡಿ 6 ಖಾಲಿ ಆಗಿದಾವಂತೆ. ಮತ್ತೆ 6 ಕಟ್ಟರಿ ಒಳ್ಳೆ, ಮತ್ತೆ 6 ಕಟ್ಟರಿ. ಒಟ್ಟು 10-12 ಖಾಲಿ ಆಗ್ತಾವ್ರಿ. ಊಟ 3 ಕ್ವಿಂಟಲ್ ಬೆಳೆನ ಸಾಂಬಾರಿಗೆ 3 ಕ್ವಿಂಟಲ್ ಬೇಳೆ. 3 ಕ್ವಿಂಟಲ್ ಬೇಳೆ. ಮತ್ತೆ ಏನಾಗ್ತಿರಿ ಅದಕ್ಕೆ? ಪಾಲಕ್, ಹುಣ್ಚಿಕ್ಕ, 4 ಡಬ್ಬಿ ಎಣ್ಣೆ. 4 ಡಬ್ಬಿ ಎಣ್ಣೆ ಆಗ್ತದೆ. 4 ಡಬ್ಬಿ ಎಣ್ಣೆ ಆಗ್ತದೆ. 3 ಕ್ವಿಂಟಲ್ ಬೆಳೆ ಸಪ್ರೇಟ್ ಆಗಿ ಮಾಡ್ಕೊಂಡ್ ಬರ್ತಾರೆ. ಒಗ್ಗರಣೆ ಏನು ಇದ್ರಲ್ಲಿ ಸಪ್ರೇಟ್ ಮಾಡಿ ಆಮೇಲೆ ಎತ್ತಾಕ್ತೀವಿ. ಆಮೇಲೆ ಎತ್ತಾಕ್ತಿರಿ ಒಗ್ಗರಣೆ. ಇವಾಗೆಲ್ಲ ಇದು ರೆಡಿ ಆಗಿರೋದ ಸಾಂಬಾರ? ಇದು ರೆಡಿ ಆಗೈತೆ, ಇದು ರೆಡಿ ಆಗೈತ್ರಿ. ಈಗ 2 ಸಲ ರೀ ಇವು ಖಾಲಿ ಆಗಿ ಮತ್ತೆ ಒಳ್ಳೆ 2 ಸಲ 6 ಕಪ್ರಿಗೆ ರೆಡಿ ಆಗಿ ಮತ್ತೆ 2 ಸಲ ಖಾಲಿ ಆಗಿ ಮತ್ತೆ ಒಳ್ಳೆ ಮತ್ತೆ ರೆಡಿ ಆಗ್ಯಾವ್ರಿ. ಅಷ್ಟೇ 8ನೇದು 6 ಖಾಲಿ ಆಗಿ ಒಳ್ಳೆ ಮತ್ತೆ ಈಗ 6ನೇದು ಸ್ಟಾರ್ಟ್ ಆಗ್ಯಾವ್ರಿ. ಒಳ್ಳೆ ನೋಡ್ತಿರ್ಬೋದು ಸ್ನೇಹಿತರೆ, ಇಲ್ಲಿ 1 2 3 4 5 6 ಇದಾವ. 6 ಕಪ್ರಿಗೆ ಖಾಲಿ ಆಗಿ 6 ಖಾಲಿ ಒಳ್ಳೆ ಈಗ 6ನ್ನು ಮಾಡ್ಬೇಕ್ರಿ ಇವಾಗ ಆಲ್ರೆಡಿ 6 ಕಪ್ರಿಗೆ ಖಾಲಿ ಆಗಿದಾವೆ. ಇನ್ನೂ 6 ಕಪ್ರಿಗೆ ರೆಡಿ ಮಾಡ್ತಿದಾರಂತ. ನೋಡಿ ಸ್ನೇಹಿತರೆ, ಇಲ್ಲಿ ತುಂಬ್ಕೊಳಕ್ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಲ್ಲಿ ಮಾಡಿ ಪ್ರತ್ಯೇಕವಾಗಿ ನಲ್ಲಿ ಮಾಡಿಬಿಟ್ಟಿದ್ದಾರೆ. ಈ ನಲ್ಲಿ ಮುಖಾಂತರನೇ ಸಾಂಬಾರ್ನ ಬಿಟ್ಕೊಳ್ಳೋದು, ತೊಗೊಂಡೋಗಿ ಹೊರಗಡೆ ಕಳಿಸೋದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಏನಾದ್ರೂ ಮೇಲ್ ಚೆಲ್ಲೋದಾಗಿರ್ಬೋದು, ಆ ಥರ ಆಗತ್ತಂತ ಹೇಳಿ ಪ್ರತ್ಯೇಕವಾಗಿ ನಲ್ಲಿನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನು ಮಾಡ್ತಿದ್ರಿ ಇವಾಗ? ದಾಲ್ ಮಾಡಕತ್ತೀವಿ. ದಾಲ್ ರೀ. ಎಷ್ಟು ಕೆಜಿ ಇದ್ದಿದ್ದು ದಾಲು? ಇದು ಒಟ್ಟು ನಿನ್ನಿಂದ ಇವತ್ತಿಂದ 16 ಕ್ವಿಂಟಲ್ ಆತ್ರಿ. 16 ಕ್ವಿಂಟಲ್ ದಾಲ್ ಆಲ್ರೆಡಿ ಮಾಡಿದ್ರಿ. ಇದು ಇವಾಗ ಒಂದ್ಸರಿ ಎಷ್ಟು ಕುದೀತಿದೆ ದಾಲು? 1 ಕೆಜಿಗೆ 3 ಕ್ವಿಂಟಲ್ ರೀ. 3 ಕ್ವಿಂಟಲ್ ದಾಲು. ಒಂದು ಕಪ್ರಿಗೆ 3 ಕ್ವಿಂಟಲ್ ದಾಲ್ ಹಾಕ್ತೀರಿ. ಮತ್ತೇನೇನು ಹಾಕ್ತೀರಿ ಇದಕ್ಕೆ? ಏನಾದ್ರಿ ಟೊಮಾಟಿ, ಉಳ್ಳಾಗಡ್ಡಿ, ಮಸಾಲೆ ಇವನ್ನೆಲ್ಲ ಹಾಕ್ತೀವಿ. ಇದಕ್ಕೆ ಒಗ್ಗರಣೆ ಹಾಕ್ತೀವಿ. ಸಪ್ರೇಟ್ ಮಾಡ್ತೀರಾ ಒಗ್ಗರಣೆ? ಅದಕ್ಕೆ ಸಪ್ರೇಟ್ ಒಗ್ಗರಣೆ ಮಾಡಿ ಹಾಕ್ತೀವಿ. ಯಾವ ಊರಿಂದ ಬಂದಿದ್ರಿ ತಾವು? ನಾವು ರೋಣ ತಾಲೂಕು ಕೂಡಿಗಿರಿ. ರೋಣ ತಾಲೂಕು ಕೂಡಿಗಿ. ಬಸಯ್ಯರ್ ಚರಂತಿ ಮಾಡಿ ನಮ್ಮ ಹೆಸರು. ನಮಗೆ ಇಲ್ಲಿ ಬಳಗಾನೂರು ಶರಣರು ಕಳ್ಸ್ಯಾರ. ಬಳಗಾನೂರು ಶರಣು. ಅಲ್ಲಿಂದ ಇಲ್ಲಿ ಅಜ್ಜಾರು ಕಳ್ಸ್ಯಾರ. ಅಲ್ಲಿಂದ ಕಿರೀಟಗಿರಿ ಒಳಗೆ ಸಿದ್ದು ಶೆಟ್ರು ಅಂತ ಅದಾರ. ಅವರು ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಾರ. ಎಲ್ಲಾರು ಸೇರಿ ಮಾಡಿದ್ರಿ ಇದು. ಎಷ್ಟು ದಿನ ಮಾಡ್ತೀರಿ ಇಲ್ಲಿ ಸೇವೆ? ಡೈಲಿ ನಾವು ಒಂದು 10-12 ಮಂದಿ ಇದಾವ್ರಿ. 10-12 ಮಂದಿ ಎಲ್ಲರೂ ಸೇರೇ ಮಾಡುದು. ನಮಸ್ತೆ ಸರ್. ನಾನು ಈ ಜಾತ್ರೆ ಬರೋಕೆ ಈಗ 5 ವರ್ಷ ಆಯ್ತು ಸರ್. 5 ವರ್ಷದಿಂದ 5 ವರ್ಷದಿಂದ ದಿನ 3 ದಿನ ಹಗಲು ರಾತ್ರಿ ಅನ್ನ ಕೆಲಸ ಮಾಡ್ತೀನಿ. 3 ದಿನ ದೇವ್ರ ಸೇವೆ ಮಾಡ್ತೀನಿ. ನಾನು ಯಾರ ರೆಕಮೆಂಡ್ ಇಲ್ಲ, ಯಾವುದು ಇದಿಲ್ಲ. ಸೀದಾ ಊರಿದ್ದ ಬರ್ತೀನಿ, ನಾನು ಬೈಕಲ್ಲಿ ನಿಲ್ಲಿಸ್ತೀನಿ. ಬಂದು ನನಗೆ ಎಷ್ಟು ಕೆಲಸ ಆಕತ್ತ ಅಷ್ಟು ಕೆಲಸ ಮಾಡ್ತೀನಿ. ರಾತ್ರಿ 12:30ರಿಂದ 1 ಗಂಟೆಗೆ ಮಲಗ್ತೀನಿ. ಮತ್ತೆ ಬೆಳಗಿನ ಜಾವಕ್ಕೆ 5 ಗಂಟೆಗೆ ಎದ್ದು ನಂದು ಇದು ಮಾಡ್ತೀನಿ. ಇಲ್ಲೇ ನಂದು ಇದೆ ವಸ್ತಿ. ಈ ಮರನೇ ವಸ್ತಿ. ಕೆಳಗೆ ಇಲ್ಲೇ ಮಲಗೋದು ನಾನು. ಇಲ್ಲೇ ಮಲಗೋದು, ಇದೇ ವಸ್ತಿ ನಿಮ್ದು? ಇಲ್ಲೇ ವಸ್ತಿ, ಇಲ್ಲೇ ಮಲಗ್ತೀನಿ. ಒಂದು ಸರ್ತಿ ನನಗೆ ಗೊತ್ತಿದ್ದಿಲ್ಲ. ನಾನು ಅಲ್ಲಿ ಬೆಳಿಗ್ಗೆ ಎದ್ದು ಜಳಕ ಮಾಡಿ ಬಂದು ಎಲ್ಲ ವಿಭೂತಿ ಇಟ್ಟಿರ್ತಾರೆ, ಇಲ್ಲಿ ವಿಭೂತಿ ಹಚ್ಕೊಂಡು ಬಂದೆ. ಆವಾಗ ಅಜ್ಜರು ಒಬ್ಬರು ಬಂದಿದ್ರು. ಹಿಂಗೆ ಒಬ್ಬರು ಬಂದ್ಬಿಡ್ತಾರೆ. ಅವರು ಎಷ್ಟೊತ್ತು ಅಂತ ಕೇಳಲ್ಲ, ಯಾರನ್ನೂ ಹಿಂದೆ ಕರ್ಕೊಂಬರೋರು. ನಾನು ಲುಕ್ಕಿನಂತ ಅವ್ರು ಹೇಳಲ್ಲ. ಅವರು ಎಲ್ಲಿ ತಿಳಿತೈತೆ ಅಲ್ಲಿ ಬಂದ್ಬಿಡ್ತಾರೆ. ಬಂದು ಸೀದಾ ಇಲ್ಲಿ ಬಂದು ಇದೆಲ್ಲ ನೋಡಿದ್ರು. ಇದೇನು ಲಗೇಜ್ ಅಂತ ಕೇಳಿದ್ರು. ಬುದ್ಧಿ ನಾನು ದಾವಣಗೆರೆಯಿಂದ ಬರ್ತೀನಿ. ಬುದ್ಧಿ ದಾವಣಗೆರೆಯಿಂದ ಬಂದಿದ್ರೆ ನೀವು? ನಾನು ದಾವಣಗೆರೆಯಿಂದ. ನಮ್ಮ ದೂರು ಅಂದ್ರೆ ನಾವು ಇಲ್ಲಿ ಇದ್ರಾಗ ಮಂಡ್ರಿಗಿದೆ. ಬಂದು 3 ದಿನ ಇರ್ತೀನಿ. ಆಮೇಲೆ ಹೋಗ್ಬಿಡ್ತೀನಿ. ಬಿದ್ದು ನಾನು ಯಾರು ರೆಕಮೆಂಡ್ ಇಲ್ಲ. ನನಗೆ ಇಂಥ ಭಕ್ತರು ನಮಗೆ ಅದಾರಲ್ಲಪ್ಪ, ಈ ಮಠಕ್ಕೆ ನಮಗೆ ಇಂಥ ಭಕ್ತರು ಅದಾರಂದ್ರೆ ಏನೋ ಒಂದು ಸೌಭಾಗ್ಯ. ಅಂದ್ರೆ ಭಾಳ ಖುಷಿಪಟ್ರು. ನಾವು ಅಷ್ಟು ಹೇಳಿದಾರಂದ್ರೆ ಮತ್ತು ಅಜ್ಜರು ಹಿಂಗೆ ಮಾಡಿದಾರಂತ ನಮಗೆ ಒಂದು ಹಮ್ಮು ಇದು ಏನಿಲ್ಲ. ಒಟ್ಟು ಸೇವೆ ಮಾಡಬೇಕು. ಬಂದಿರ್ತೀವಿ, ಸೇವೆ ಮಾಡ್ತೀವಿ.
30 ಕ್ವಿಂಟಾಲು ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ 30 ಕ್ವಿಂಟಾಲು, ಅದಕ್ಕೆ ಬೇಕಾಗಿರೋವಷ್ಟು ಹಿಟ್ಟು, ಎಣ್ಣೆ. ಒಂದೊಂದು ಬಾಡ್ಲಿಗೆ 6 ಜನ ಕುತ್ಕೊಂಡು ಮಿರ್ಚಿ ಬಿಡ್ತಾರೆ. ಒಂದು ಬಾಡ್ಲಿಗೆ 6 ಜನ 18 ಬಾಡ್ಲಿ ಇಟ್ಟಿರ್ತಾರೆ. 18 ಬಾಂಡ್ಲಿ 6 ಜನ ಮಿರ್ಚಿ ಇಟ್ಟಿರ್ತಾರೆ. ಒಂದು ಬಾಡ್ಲಿಗೆ 6 ಜನ. ಹಿಟ್ಟು ಕಲ್ಸೋದು ಒಂದು ಮಿಷಿನ್ ಐತದೆ. ಮಿರ್ಚಿ ಸಪ್ರೇಟಾಗಿ ಹಿಟ್ಟು ಕಲ್ಸಕ್ಕೆ ಒಂದು ಮಿಷಿನ್ ಐತಿ. ಹಿಟ್ಟು ಹೊತ್ಕೊಂಬಂದು ಹಾಕೋದು, ಅದಕ್ಕೆ ಉಪ್ಪು ಹಾಕೋದು ಎಲ್ಲ ಅಳತೆ ಪ್ರಮಾಣ ಮಾಡಿ ಎಲ್ಲ ರೆಡಿ ಮಾಡಿ ಮಿಷಿನ್ ಚಾಲು ಮಾಡಿಬಿಡ್ತಾರೆ. ಅದೆಲ್ಲ ತಿರ್ಗಿಸ್ಬಿಡ್ತೈತಿ. ತಿರ್ಗಿಸ್ಬಿಡ್ಲಿ ಅದನ್ನ ತಗೊಂಡು ಹೋಗಿ ಒಂದೊಂದು ದೊಡ್ಡ ಬಾಡ್ಲಿಗಳು ಹಾಕಿ ಬಂದ್ಬಿಡ್ತಾರೆ. ಹಾಕಿ ಬರೋರೇ ಬೇರೆ, ಹಿಟ್ಟು ತಂದು ಹಾಕೋರೇ ಬೇರೆ, ಮೆಣಸಿನ್ಕಾಯಿ ತಂದು ಹಾಕೋರೇ ಬೇರೆ, ಕರ್ದರ ಮೆಣಸಿನ್ಕಾಯಿ ತಗೊಂಡೋಗಿ ಅಲ್ಲಿ ಹಾಕೋದೇ ಬೇರೆ. ಆ ಮೆಣಸಿನ್ಕಾಯಿ ತಗೊಂಡೋಗಿ ಅವು ಮಾಡಿಸಿರೋ ಸಾವುಕಾರಗಳು ಇರ್ತಾರೆ ನೋಡ್ರಿ, ಅವ್ರದ್ದೆಂಥ ಸೌಭಾಗ್ಯ ಅಂತೀರಿ. ಅಷ್ಟು ಮೆಣಸಿನ್ಕಾಯಿ ಅಷ್ಟೆಲ್ಲ ಖರ್ಚು ಮಾಡಿದ್ವಿ, ಒಂದು 4 ಆಳಿಟ್ಟು ಮಾಡ್ಸಂಬಿಡೋ ಅನ್ನೋ ಸುದ್ದಿಲ್ಲ ಅವ್ರದ್ದು. ಅವರೇ ನಿಂತಿದ್ದು, ಅವರೇ ಮೆಣಸಿನ್ಕಾಯಿ ತಂದು, ಯಾರಿಲ್ಲ ಹಿಂದೆಲ್ಲ ಅವರಿಗೆ ಅವರೇ ಹಾಕ್ತಾರೆ. ಅದೇ ಥರ ಮಾಡ್ತಾರೆ. ನೋಡ್ತಿರ್ಬೋದು ಸ್ನೇಹಿತರೆ, ನಾಳೆ ದಿನ ಮಿರ್ಚಿ ವಿಶೇಷವಾಗಿರುತ್ತೆ. ಜಾತ್ರೆ ಆದ ಮರುದಿನ ವಿಶೇಷವಾಗಿ ಮಿರ್ಚಿನ ತಯಾರು ಮಾಡ್ತಾರೆ. ಇಷ್ಟು 20 ಕ್ವಿಂಟಲ್ ಮೆಣಸಿನ್ಕಾಯಿ ಅಂದ್ರಲ್ಲ ಸರ್? 50 ಬಟಾರ ಮೆಣಸಿನ್ಕಾಯಿ 50 ಬಟರ್ ಅಂದರೆ 50 ಬಟಾರ ಮೆಣಸಿನ್ಕಾಯಿ. ಅದಕ್ಕೆ ಸಾಕಾಗುವಷ್ಟು ಸಾಮಗ್ರಿಗಳು ಅಂದರೆ ಹಿಟ್ಟು, ಎಣ್ಣೆ, ಅದಕ್ಕೆ ಏನೇನು ಹಾಕ್ಬೇಕು ಎಲ್ಲ ಸಾಮಗ್ರಿಗಳು ತರ್ತಾರಂತೆ, ತಂದು ರೆಡಿ ಮಾಡ್ತಿರ್ತಾರೆ. 18-20 ಬಾಂಡ್ಲಿ, ಒಂದೊಂದು ಬಾಂಡ್ಲಿಗೆ 6 ಜನ ಕುಂತು ಮೆಣಸಿನ್ಕಾಯಿ ಹಾಕ್ತಿರ್ತಾರೆ ಅವರು. ಆ ಮೆಣಸಿನ್ಕಾಯಿ ತೆಗೆದು ಹಾಕಿದ್ದೆ ಒಂದು ನೋಡೋಕೆ ಒಂದು ಚಂದ ಇರ್ತೈತಿ. ಅವ್ನು ತಗೊಂಡೋಗಿ ಹಾಕೋಕೊಂದು ಇಂಥದ್ದೊಂದು ಹಿಂದ್ಕ ಮಾಡ್ಯಾರ ಕಟ್ಟೆ, ಅದಕ್ಕೆ ತಗೊಂಡು ಸುರುವುದು. ಅಲ್ಲಿದ್ದ ಮತ್ತೆ ಟ್ರೈಗೆ ತುಂಬೋದೇ ಬೇರೆ. ಟ್ರೈದಾಗಳಿಂದ ಆಟೋದ ತಗೊಂಬಂದು ಇಲ್ಲೆಲ್ಲ ಪೂರ್ತಿ ಬರ್ತೈತೆ ಆಟ. ಅವ್ರ ಓನರ್ಗಳು ಅಣ್ಣ ತಮ್ಮಗಳು ಅವರೇ ಬಂದು ಇರ್ತಾರೆ ನೋಡಿ. ಅವ್ರು ಮಾಡಿಸಿರೋರೇ ಮಾಡ್ತಾರೆ ಬಂದು ರಾತ್ರಿ 12 ಆಗಲಿ ನಿಂತಿದ್ದು ಸೇವೆ ಮಾಡ್ತಾರೆ ಅವರು. ಓಕೆ ಸ್ನೇಹಿತರೆ, ಅವ್ರಿಗೆ ಒಂದು ಸೆಲ್ಯೂಟ್ ಹೊಡಿಬೇಕು ನಾವು. ಓಕೆ ಸ್ನೇಹಿತರೆ, ನಾಳೆ ದಿನ ಮಿರ್ಚಿ ಸ್ಪೆಷಲ್ ಆಗಿರುತ್ತೆ. ಆ ವಿಡಿಯೋನ ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸರ್ ಇರ್ತಾರೆ ನಮ್ಮ ಜೊತೆ, ನಾಳೆ ಅವ್ರು ಮಾತಾಡ್ಸೋಣ, ಏನೇನು ರೆಡಿ ಆಗ್ತಿದೆ ಹೆಂಗೆ ಅಂತಂದೇಳಿ ತಿಳ್ಕೊಳ್ಳೋಣ. ನಾಳೆ ದಿನ ಮತ್ತೊಮ್ಮೆ ಸಿಗ್ತೀನಿ. ಓಕೆ ಗೈಸ್, ಬಾಯ್.